ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿಯವರ 3 ದಿನಗಳ ಐರೋಪ್ಯ ರಾಷ್ಟ್ರ ಪ್ರವಾಸ ಆರಂಭ. ಬರ್ಲಿನ್ನಲ್ಲಿ ಭವ್ಯ ಸ್ವಾಗತ. ಶೋಷಿತರ ಯೋಜನೆಗಳ ಶೀಘ್ರ ಅನುಷ್ಠಾನಕ್ಕೆ ಸಮನ್ವಯತೆ ಅಗತ್ಯ. ಅನಗತ್ಯ ವಿಳಂಬ ಸಲ್ಲ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸರ್ಕಾರದ ಕೋವಿಡ್ ಲಸಿಕಾ ನೀತಿ ಸಮರ್ಪಕ. ಮಕ್ಕಳ ಲಸಿಕೆಗೆ ಅನುಮೋದನೆ. ಸುಪ್ರೀಂ ಕೋರ್ಟ್. ಅಧಿಕ ತಾಪಮಾನದಿಂದ ಎದುರಾಗುವ ರೋಗಗಳ ನಿಯಂತ್ರಣಕ್ಕೆ ಮುಂಜಾಗ್ರತೆ. ವೈದ್ಯಕೀಯ ವ್ಯವಸ್ಥೆ ಸನ್ನದ್ಧವಾಗಿರಲು ಕೇಂದ್ರದ ಸೂಚನೆ. ವಾರ್ತೆಗಳ ವಿವರ. ಜರ್ಮನಿ, ಡೆನ್ಮಾರ್ಕ್ ಮತ್ತು ಫ್ರಾನ್ಸ್ ದೇಶಗಳಿಗೆ ಇಂದಿನಿಂದ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಜರ್ಮನಿಯ ಬರ್ಲಿನ್ ತಲುಪಿದ್ದಾರೆ. ಈ ಸಂದರ್ಭದಲ್ಲಿ ಜರ್ಮನ್ ಮತ್ತು ಭಾರತೀಯ ಸಮುದಾಯದವರು ಪ್ರಧಾನಿಯವರಿಗೆ ಭವ್ಯ ಸ್ವಾಗತ ಕೋರಿದರು. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಮೋದಿ ಮೋದಿ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಮಕ್ಕಳು ಕೂಡ ಪ್ರಧಾನಿ ಆಗಮನದಿಂದ ಸಂಭ್ರಮಿತರಾಗಿದ್ದು ಮೋದಿ ಅವರ ಚಿತ್ರ ಹಾಗೂ ರಾಷ್ಟ್ರ ಧ್ವಜದ ಚಿತ್ರವಿರುವ ಹಾಳೆಗಳ ಮೇಲೆ ಹಸ್ತಾಕ್ಷರ ಪಡೆದರು. है कि जो हॉस्टिलिटीज है वो खत्म होना चाहिए, जो संघर्ष है उसका खत्म होना चाहिए, जो डिप्लोमेसी है, जो बातचीत है उसको एक तरह से अवसर देना चाहिए. तो निश्चित तौर पर, लेकिन इसके अलावा हिंद प्रशांत क्षेत्र की बात की जाए, हिंद प्रशांत क्षेत्र में जर्मनी एक बड़ा साझेदार भारत को देखता. भारत का जिस तरह से स्टेक है, भारत ने जिस तरह से हिंद प्रशांत. प्रधानमंत्री के स्वागत के लिए यहाँ पहले से मौजूद हैं और बेहद ही महत्वपूर्ण ये पूरा दौरा, प्रधानमंत्री का ये दौरा तमाम चुनौतियों से निपटने का मूल मंत्र दे सकता है. यहाँ पर पहले से मौजूद हैं और प्रधानमंत्री नरेंद्र मोदी पैदा यही हुई है. बेहद ही अच्छी तस्वीर हम इसे कह सकते हैं. साफ तौर पर जो यहाँ पर भारतीय हैं वो उन्होंने जोरदार स्वागत किया है. छोटे छोटे बच्चे प्रधानमंत्री नरेंद्र मोदी से यहाँ पर बात कर रहे हैं. सुधाकर, तो हम थोड़ी देर में अपने संवाददाता के साथ फिर से संपर्क साधने की कोशिश करेंगे. आपको बता दें, आप देख सकते हैं कि किस तरह से छोटे छोटे बच्चे यहाँ पर प्रधानमंत्री नरेंद्र मोदी के साथ किस तरह से बातें कर रहे हैं और जो अपना टैलेंट है वो उन्हें दिखा रहे हैं. जैसे एक छोटी सी बच्ची ने सबसे पहले प्रधानमंत्री नरेंद्र मोदी की एक तस्वीर भेंट की जिसपे प्रधानमंत्री नरेंद्र मोदी ने हस्ताक्षर किए. और साफ तौर पर, क्योंकि बेहद ही महत्वपूर्ण क्षण आप इन तस्वीरों के जरिए देख सकते हैं और समझ सकते हैं कि कितना लोगों में उत्साह है प्रधानमंत्री नरेंद्र मोदी को लेकर. जोरदार तरीके से उनका यह स्वागत किया जा रहा है. ಪ್ರಧಾನಿಯವರ ಈ ವರ್ಷದ ಮೊದಲ ವಿದೇಶಿ ಪ್ರವಾಸ ಇದಾಗಿದ್ದು ಮೊದಲ ಚರಣದಲ್ಲಿ ಜರ್ಮನಿಗೆ ಭೇಟಿ ನೀಡಿದ್ದು ಇಂದು ಅಲ್ಲಿನ ಚಾನ್ಸಲರ್ ಓಲಾಫ್ ಸ್ಕೋಲ್ಜ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದಾಗಿ ಟ್ವೀಟ್ ಸಂದೇಶದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ವಾಣಿಜ್ಯ ನಾಯಕರೊಂದಿಗೆ ಸಂವಾದ ನಡೆಸಲಿರುವ ಪ್ರಧಾನಿ ಸಮುದಾಯ ಕಾರ್ಯಕ್ರಮ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಭೇಟಿ ಭಾರತ ಮತ್ತು ಜರ್ಮನಿ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಉಭಯ ನಾಯಕರು 6ನೇ ಆವೃತ್ತಿಯ ಭಾರತ ಜರ್ಮನಿ ಅಂತರ್ ಸರ್ಕಾರಿ ಸಮಾಲೋಚನೆ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎರಡೂ ದೇಶಗಳ ಹಲವು ಸಚಿವರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನರೇಂದ್ರ ಮೋದಿ ಮತ್ತು ಓಲಾಫ್ ಸೋಲ್ಜ್ ಅವರು ಉದ್ದಿಮೆದಾರರ ಕಾರ್ಯಕ್ರಮ ಉದ್ದೇಶಿಸಿಯೂ ಜಂಟಿ ಭಾಷಣ ಮಾಡಲಿದ್ದಾರೆ.
ಜರ್ಮನಿ ಪ್ರವಾಸದ ಬಳಿಕ ಎರಡನೇ ಚರಣದಲ್ಲಿ ಡೆನ್ಮಾರ್ಕ್ಗೆ ಭೇಟಿ ನೀಡಲಿರುವ ನರೇಂದ್ರ ಮೋದಿ ಅಲ್ಲಿನ ಪ್ರಧಾನಮಂತ್ರಿ ಮೆಟ್ಟೆ ಫೆಡ್ರಿಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಡೆನ್ಮಾರ್ಕ್ ಆತಿಥ್ಯದಲ್ಲಿ ನಡೆಯಲಿರುವ ಎರಡನೇ ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲೂ ಭಾಗವಹಿಸಲಿದ್ದಾರೆ. ಈ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ಡೆನ್ಮಾರ್ಕ್ ಉದ್ದಿಮೆದಾರರ ವೇದಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಲ್ಲದೆ ಆ ದೇಶದಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿಯೂ ಭಾಷಣ ಮಾಡಲಿದ್ದಾರೆ. ಡೆನ್ಮಾರ್ಕ್ ದೇಶದ ಭೇಟಿಯಿಂದ ಉಭಯ ದೇಶಗಳ ನಡುವಿನ ಪ್ರಗತಿಗೆ ಉತ್ತಮ ಅವಕಾಶ ದೊರೆತಂತಾಗಿದೆ. ಪ್ರವಾಸದ ಕೊನೆಯ ಚರಣದಲ್ಲಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತ ಮತ್ತು ಫ್ರಾನ್ಸ್ ಈ ವರ್ಷ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷಾಚರಣೆಯ ಸಂಭ್ರಮದಲ್ಲಿವೆ. ಈ ಸಂದರ್ಭದಲ್ಲಿ ಉಭಯ ದೇಶಗಳ ಪ್ರಧಾನಮಂತ್ರಿಗಳು ಮಾತುಕತೆ ನಡೆಸುವ ಮೂಲಕ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವಾಕಾಂಕ್ಷಿ ಕಾರ್ಯಸೂಚಿಗೆ ಉತ್ತೇಜನ ನೀಡಲಿದ್ದಾರೆ. कितना आगे बढ़ पाए हैं दोनों देश, उसकी भी एक समीक्षा हो सकेगी. ಇಡೀ ಮಾನವ ಕುಲದ ಕಲ್ಯಾಣ ಭಾರತದ ಪ್ರಗತಿಯೊಂದಿಗೆ ಬೆಸೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿರುವ ಸನಾತನ ಮಂದಿರ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಿರುವ ಸರ್ದಾರ್ ಪಟೇಲರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಉದ್ದೇಶಿಸಿ ನಿನ್ನೆ ರಾತ್ರಿ ವರ್ಚುವಲ್ ಮೂಲಕ ಪ್ರಧಾನಿ ಈ ಪ್ರತಿಮೆ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಲಪಡಿಸುವುದಲ್ಲದೆ ಎರಡೂ ದೇಶಗಳ ನಡುವಿನ ಸಂಬಂಧದ ಸಂಕೇತವೂ ಆಗಲಿದೆ ಎಂದು ತಿಳಿಸಿದರು. ಭಾರತೀಯ ನೈತಿಕತೆ ಮತ್ತು ಮೌಲ್ಯಗಳ ಆಳವನ್ನು ವಿವರಿಸಿದ ನರೇಂದ್ರ ಮೋದಿ ಅವರು ಭಾರತೀಯರು ಜಗತ್ತಿನ ಎಲ್ಲಿಯಾದರೂ ವಾಸಿಸಬಹುದು, ಆದರೆ ಅವರ ಭಾರತೀಯತೆ ಮತ್ತು ದೇಶದ ಬಗೆಗಿನ ನಿಷ್ಠೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಾರೆ ಎಂದು ಹೇಳಿದರು. उसकी भारत के प्रति निष्ठा लेश मात्र भी कम नहीं होती. ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣ ಮಿತ್ರ ಏಕೀಕೃತ SC/ST 24x7 ಸಹಾಯವಾಣಿ 9482300400 ಅನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರಾದ ನಾಗೇಶ್, ಎನ್ ರವಿಕುಮಾರ್, ಎ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ದಿನಗಳಿಂದ ಬಹಳ ಆಸೆಯನ್ನು ಹೊತ್ತು ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ವಿದ್ಯಾಭ್ಯಾಸ ಡಿಪ್ಲೊಮಾ ಇದೇ ವೇಳೆ ಉತ್ತಮ ಸಾಧನೆ ಮಾಡಿದ ಸಮಾಜ ಕಲ್ಯಾಣ ವಸತಿ ಶಾಲೆಗಳ 5 ಸೈಕ್ಲಿಂಗ್ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೊಂದವರು, ತುಳಿತಕ್ಕೊಳಗಾದವರು, ಸಮಾಜದ ಕಟ್ಟಕಡೆಯ ಜನರ ಅಭಿವೃದ್ಧಿಗಾಗಿ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಇವುಗಳ ಅನುದಾನ ನೇರವಾಗಿ ಜನರಿಗೆ ತಲುಪಬೇಕು ಎಂಬ ಗುರಿಯನ್ನು ಅಧಿಕಾರಿಗಳಿಗೆ ನೀಡಲಾಗಿದೆ. ಮುಂದೆ ಸ್ವತಃ ತಾವೇ ಇದರ ಮೇಲ್ವಿಚಾರಣೆ ನಡೆಸುವುದಾಗಿ ತಿಳಿಸಿದರು. ಸ್ವಾತಂತ್ರ್ಯ ನಂತರ 2 ತಲೆಮಾರುಗಳ ಜನರು ಸರಿಯಾದ ಸಮಯಕ್ಕೆ ಅವಕಾಶ ಮತ್ತು ಸೌಲಭ್ಯಗಳು ದೊರೆಯದೆ ಸಮಸ್ಯೆ ಅನುಭವಿಸಿದ್ದಾರೆ. ಈಗ ಬದಲಾವಣೆಯ ಪರ್ವ ಆರಂಭವಾಗಿದ್ದು, ಇನ್ನು ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ವಿಳಂಬ ಧೋರಣೆಯನ್ನು ಸಹಿಸುವುದಿಲ್ಲ. ಎಲ್ಲ ಇಲಾಖೆಗಳಿಗೂ ಸಹಾಯವಾಣಿ ಸೌಲಭ್ಯ ವಿಸ್ತರಿಸಬೇಕು ಎಂಬ ಚಿಂತನೆ ಇದೆ. ಕಾನೂನು ಮತ್ತು ಕಾರ್ಯಕ್ರಮಗಳು ಇಲಾಖೆಯ ಮುಂದೆ ಇದ್ದು ಪರಸ್ಪರ ಸಮನ್ವಯ ಸಹಕಾರದಿಂದ ವೇಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಪ್ರಾರಂಭಿಕವಾಗಿ 1000 ಹಾಸ್ಟೆಲ್ಗಳಿಗೆ ಒಂದು ಕ್ಲಸ್ಟರ್ ಮಾದರಿ ಜಾರಿಗೊಳಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ 5000 ಹಾಸ್ಟೆಲ್ಗಳಿಗೆ ಒಂದು ಕ್ಲಸ್ಟರ್ ಮಾಡುವ ಚಿಂತನೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಕಲ್ಪನೆ ಸಾಕಾರಗೊಳ್ಳಬೇಕಾದ್ರೆ ಮೊದಲು ಸಾಮರ್ಥ್ಯ ಇಲಾಖೆಯಲ್ಲಿರು, ಇಲಾಖೆಯ ನೌಕರದಾರಲ್ಲಿರು, ಸಾಮರ್ಥ್ಯದ ಜೊತೆಗೆ ಕಮಿಟ್ಮೆಂಟ್ ಬದ್ಧತೆ. ಈ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ನನ್ನ ಪುಣ್ಯ ಭಾಗ್ಯ ಅಂತ ನಾವು ತಿಳ್ಕೋಬೇಕು. ಕಷ್ಟದಲ್ಲಿರೋರಿಗೆ, ಬಡವರಿಗೆ, ದೀನ ದಲಿತರಿಗೆ, ಅಪಮಾನಕ್ಕೆ ಒಳಗಾದವರಿಗೆ, ತುಳಿತಕ್ಕೆ ಒಳಗಾದವರ ಕೈ ಹಿಡಿದು ಮೇಲೆತ್ತುವಂಥ ಸೌಭಾಗ್ಯ ನನಗೆ ಭಗವಂತ ಕೊಟ್ಟಿದ್ದಾನೆ, ಇದನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥ ಬದ್ಧತೆ ನಿಮ್ಮಲ್ಲಿ ಬಂದರೆ ಖಂಡಿತ ಈ ಸಮಾಜ ಉದ್ಧಾರ ಆಗ್ತದೆ. ಯಾರು ಏನಾದರೂ ಹೇಳ್ಕೊಂಡು ಹೋಗ್ಲಿ,
ಯಾರೇನಾದ್ರೂ ಹೇಳ್ಕೊಂಡು ಹೋಗಲಿ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಕರ್ತವ್ಯ ಮತ್ತು ಸರ್ಕಾರದ ಉದ್ದೇಶಗಳು, ಮೂರನೇದಾಗಿ ಆ ಕಟ್ಟಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸುವಂಥದ್ದು. ಇದನ್ನ ಇಟ್ಕೊಂಡು ನೀವು ಈ ಟೀಕೆ ಟಿಪ್ಪಣಿಗಳೆಲ್ಲ ಬಂದೇ ಬರ್ತಿರ್ತವೆ. ಟೀಕೆ ಟಿಪ್ಪಣಿ ಇಲ್ಲದಿರುವಂಥ ಕಾಲವೇ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳು ಸಮಾಜದ ಅಂಚಿನ ಜನರಿಗೂ ತಲುಪಬೇಕು. ಸೌಲಭ್ಯ ಮತ್ತು ಅವಕಾಶಗಳು ಜನರ ಅಭಿವೃದ್ಧಿಗೆ ಪೂರಕವಾಗಬೇಕು. ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿ ಮುಖ್ಯ ವಾಹಿನಿಗೆ ಕರೆತರಬೇಕು ಎಂಬ ಆಶಯದೊಂದಿಗೆ ಸಹಾಯವಾಣಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ನಾವು ಮಾಡಿರುವಂತಹ ಕೆಲಸಗಳು ಮತ್ತಷ್ಟು ಅರ್ಥಪೂರ್ಣ ಆಗಬಹುದಾ, ನಮ್ಮ ಯೋಚನೆಗಳು ಸಮರ್ಪಕವಾಗಿ ಸಾಮಾನ್ಯ ಜನರಿಗೆ ತಲುಪಬಹುದಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ಚರ್ಚೆ ಮಾಡಿಕೊಳ್ಳಿಕ್ಕೆ, ನಮ್ಮ ಅನುಭವಗಳನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಈ ಕಾರ್ಯಕ್ರಮದಿಂದ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಬುಧವಾರ ಅಸ್ಸಾಂನ ಬೋಡೋ ಸಾಹಿತ್ಯ ಸಮ್ಮೇಳನದ ಸಮಾರೋಪದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಂದು ಆರಂಭವಾದ ಈ ಸಮ್ಮೇಳನದಲ್ಲಿ ಈಶಾನ್ಯ ರಾಜ್ಯಗಳ ಹಲವು ಮುಖ್ಯಮಂತ್ರಿಗಳು ಭಾಗಿಯಾಗಲಿದ್ದಾರೆ. ಈಶಾನ್ಯ ರಾಜ್ಯದ ಯಾವುದೇ ಭಾಷಾ ಸಮ್ಮೇಳನದಲ್ಲಿ ಭಾರತದ ರಾಷ್ಟ್ರಪತಿಯವರು ಭಾಗಿಯಾಗಿರಲಿಲ್ಲ. ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಯವರು ಬೋಡೋ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗುತ್ತಿದ್ದು ಇದು ಮಹತ್ವದ್ದಾಗಿದೆ ಎಂದು BSS ಅಧ್ಯಕ್ಷರು ತಿಳಿಸಿದ್ದಾರೆ. ಕೋವಿಡ್-19 ಲಸಿಕೆ ನೀಡಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸರ್ಕಾರದ ಲಸಿಕೆ ನೀತಿ ಸೂಕ್ತವಾಗಿದೆ, ಯಾವುದೇ ವ್ಯಕ್ತಿಗೂ ಲಸಿಕೆ ಪಡೆಯುವಂತೆ ಬಲವಂತ ಮಾಡಬಾರದು ಎಂದು ಹೇಳಿದೆ. ನ್ಯಾಯಮೂರ್ತಿಗಳಾದ ನಾಗೇಶ್ವರ ರಾವ್ ಮತ್ತು VR ಗೌರ್ ಅವರನ್ನೊಳಗೊಂಡ ನ್ಯಾಯಪೀಠ ಕೇಂದ್ರ ಸರ್ಕಾರದ ಲಸಿಕೆ ನೀತಿ ಸರಿಯಾಗಿದ್ದು ಇದು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಆಧರಿಸಿದೆ, ಜನರ ಒಳಿತಿಗಾಗಿ ಸರ್ಕಾರ ನೀತಿ ರೂಪಿಸಬಹುದಾಗಿದೆ ಮತ್ತು ಕೆಲವು ಷರತ್ತುಗಳನ್ನು ವಿಧಿಸಬಹುದಾಗಿದೆ ಎಂದು ಹೇಳಿದೆ. ಮಕ್ಕಳಿಗೆ ಲಸಿಕೆ ನೀಡುವ ನೀತಿಗೂ ತನ್ನ ಅನುಮೋದನೆ ನೀಡಿರುವ ನ್ಯಾಯಪೀಠ ಇದರ ಚಿಕಿತ್ಸಾಲಯ ಪ್ರಯೋಗದ ದತ್ತಾಂಶಗಳನ್ನು ಶೀಘ್ರ ಸಾರ್ವಜನಿಕವಾಗಿ ಬಹಿರಂಗಪಡಿಸುವಂತೆಯೂ ಸೂಚಿಸಿದೆ. संतुष्ट है कि मौजूदा टीकाकरण नीति को अनुचित और स्पष्ट रूप से मनमाना नहीं कहा जा सकता है. अदालत ने यह भी कहा कि कुछ राज्य सरकारों ने वैक्सीन नहीं लगवाने वाले लोगों पर सार्वजनिक जगहों पर जाने की पाबंदी लगाई है. ये अनुपातिक नहीं है, प्रोपोर्शनेट नहीं है, क्योंकि जब तक कोरोना के मामले कम हैं तब तक ऐसे आदेश वापस लिए जाएं. सुप्रीम कोर्ट ने केंद्र सरकार को कोविड टीकाकरण के प्रतिकूल प्रभावों पर डेटा सार्वजनिक करने का भी निर्देश दिया. राष्ट्रीय तकनीकी सलाहकार समूह टीकाकरण NTAGI के पूर्व सदस्य डॉक्टर जैकब पुलियन ने सुप्रीम कोर्ट में याचिका दायर. ದೇಶಾದ್ಯಂತ ಬಿಸಿಲಿನ ಬೇಗೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪರಿಣಾಮಕಾರಿ ನಿರ್ವಹಣೆಗಾಗಿ ಸಂಬಂಧಿತ ಕಾಯಿಲೆಗಳ ಕುರಿತು ಮಾರ್ಗಸೂಚಿ ಹೊರಡಿಸಲು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳಿಗೆ ಕೇಂದ್ರ ಸೂಚಿಸಿದೆ. ಈ ಕುರಿತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರುವ ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್, ದೇಶದ ಹಲವು ಪ್ರದೇಶಗಳಲ್ಲಿ ಸಾಮಾನ್ಯ ಗರಿಷ್ಠ ತಾಪಮಾನ ಮತ್ತು ಮಧ್ಯ ಹಾಗೂ ಪಶ್ಚಿಮದಲ್ಲಿ ಅತಿ ಹೆಚ್ಚಿನ ತಾಪಮಾನ ಇರುವುದಾಗಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ತಾಪಮಾನ 46 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ನಿರೀಕ್ಷಿತ ಸಾಮಾನ್ಯ ತಾಪಮಾನಕ್ಕಿಂತ 6 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೆಚ್ಚಿರುವುದಾಗಿ ಸಹ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಆಯಾ ರಾಜ್ಯಗಳ ವೈದ್ಯಕೀಯ ಅಧಿಕಾರಿಗಳು, ಆರೋಗ್ಯ ಸಿಬ್ಬಂದಿ, ತಳಮಟ್ಟದ ಕಾರ್ಯಕರ್ತರು ಬಿಸಿಲಿನ ಬೇಗೆ ಸಂದರ್ಭದಲ್ಲಿ ಉದ್ಭವಿಸುವ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಸೂಕ್ತ ನಿರ್ವಹಣೆಯ ಜೊತೆಗೆ ಗುರುತಿಸುವಿಕೆಯಲ್ಲೂ ಮುಂಜಾಗ್ರತೆ ವಹಿಸುವಂತೆ ರಾಜೇಶ್ ಭೂಷಣ್ ಸೂಚಿಸಿದ್ದಾರೆ. ಉಷ್ಣಾಂಶ ಹೆಚ್ಚಳದಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ವೈದ್ಯಕೀಯ ವ್ಯವಸ್ಥೆಯನ್ನು ಸನ್ನದ್ಧ ಸ್ಥಿತಿಯಲ್ಲಿಡಬೇಕು. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತಕ್ಷಣವೇ ಅಗತ್ಯ ಚಿಕಿತ್ಸೆ ದೊರೆಯುವ ಸೌಲಭ್ಯದ ಜೊತೆಗೆ ಪೂರಕ ಔಷಧಗಳನ್ನು ಸಹ ಸಂಗ್ರಹಿಸಿಟ್ಟುಕೊಳ್ಳಬೇಕು ಎಂದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯದ ಶಿವಸಾಗರ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಯೋಗ ಉತ್ಸವ ಆಯೋಜಿಸಲಾಗಿತ್ತು. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ, ಕೇಂದ್ರ ಆಯುಷ್ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇನ್ನೂ 50 ದಿನಗಳಿರುವಾಗ ಅಸ್ಸಾಂ ಸರ್ಕಾರದಿಂದ ಈ ಉತ್ಸವ ಹಮ್ಮಿಕೊಳ್ಳುವ ಮೂಲಕ ಯೋಗದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು.
ಯೋಗದ ವಿಭಿನ್ನ ಆಯಾಮಗಳು ಹಾಗೂ ಅದರ ಮಹತ್ವ ತಿಳಿಸುವುದು ಈ ಯೋಗ ಉತ್ಸವದ ಪ್ರಮುಖ ಉದ್ದೇಶವಾಗಿದೆ. Morning, a blessed one. Now, I would like to request our dignitaries for lamp lighting. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗದ ಮಹತ್ವವನ್ನು ಇಡೀ ವಿಶ್ವಕ್ಕೆ ತಿಳಿಸಿಕೊಡುವ ಮಹತ್ವದ ಕಾರ್ಯ ಮಾಡಿದ್ದಾರೆ. ವಿಶ್ವವೇ ಇಂದು ಯೋಗದ ಮಹತ್ವ ಅರಿತಿದೆ ಎಂದು ಹೇಳಿದರು. আগতীয়া অনুষ্ঠান আয়োজন কৰি এইবাৰৰ আন্তঃৰাষ্ট্ৰীয় যোগ দিৱসক আৰু অধিক আকৰ্ষণীয় কৰি বিশ্বৰ জনতাৰ সন্মুখত আৰু ಸರ್ಬಾನಂದ ಸೋನೋವಾಲ್ ಆಜಾದಿ ಕಾ ಅಮೃತ್ ಮಹೋತ್ಸವದ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ಉತ್ಸವ ಆಚರಿಸುತ್ತಿರುವುದು ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಎಂದು ತಿಳಿಸಿದರು. শুভাকাংক্ষী ৰাইজ আৰু এই অনুষ্ঠানত উত্তৰ পূৰ্বাঞ্চলৰ ছিকিম, ত্ৰিপুৰা, মিজোৰাম, মণিপুৰ ನಂತರ ಗಣ್ಯರು ಮತ್ತು ಯೋಗ ಪಟುಗಳು ವಿವಿಧ ಬಗೆಯ ಯೋಗಾಭ್ಯಾಸ ಮಾಡಿದರು. ವಿಶ್ವವಿಖ್ಯಾತ ಕೇದಾರನಾಥದ ಪಂಚಮುಖಿ ಜನ ವಿಗ್ರಹ ಉತ್ಸವ ಡೋಲಿವುಖಿ ಮಠದಿಂದ ಕೇದಾರನಾಥಕ್ಕೆ ಇಂದು ಪ್ರಯಾಣ ಬೆಳೆಸಿತು. ಶೀತಕಾಲದ ಓಂಕಾರೇಶ್ವರನಾಥ ಮಂದಿರದಿಂದ ಇಂದು ಬೆಳಗ್ಗೆ ಡೋಲಿ ಯಾತ್ರೆ ಆರಂಭಗೊಂಡಾಗ ಜನ ಸಾಗರವೇ ನಡೆದಿತ್ತು. ಕೋವಿಡ್ ಹಿನ್ನೆಲೆಯಲ್ಲಿ 2 ವರ್ಷಗಳ ಬಳಿಕ ಡೋಲಿ ಉತ್ಸವದಲ್ಲಿ ಭಕ್ತರ ಸಂಭ್ರಮ ಮನೆ ಮಾಡಿತ್ತು. ಬಾಬಾ ಮೂರ್ತಿಗೆ ಬೀಳ್ಕೊಡುವಾಗ ಭಕ್ತರು ಭಾವುಕರಾದ ದೃಶ್ಯ ಸಾಮಾನ್ಯವಾಗಿತ್ತು. ಉಖಿ ಮಠದಿಂದ ಹೊರಟ ಯಾತ್ರೆ ಮೊದಲಿಗೆ ಗುಪ್ತ ಕಾಶಿಯ ವಿಶ್ವನಾಥ ಮಂದಿರವನ್ನು ತಲುಪಲಿದೆ. ನಾಳೆ ಪಥಕ್ಕೆ ಯಾತ್ರೆ ಸಾಗಲಿದ್ದು ರಾತ್ರಿ ಅಲ್ಲಿಯೇ ಉಳಿಯಲಿದೆ. ನಂತರ ಮೇ 4ರಂದು ಗೌರಿಕುಂಡದತ್ತ ಸಾಗುವ ಯಾತ್ರೆ 5ರಂದು ಕೇದಾರನಾಥ ಧಾಮ ತಲುಪಲಿದೆ. 6 ತಿಂಗಳ ಕಾಲ ಮುಚ್ಚಲಾಗುವ ಪವಿತ್ರ ಕೇದಾರನಾಥ ಧಾಮದ ದ್ವಾರ ಮೇ 6ರಂದು ಬೆಳಗ್ಗೆ 6 ಗಂಟೆ 25 ನಿಮಿಷಕ್ಕೆ ತೆರೆಯಲಿದೆ. ಚಾರ್ಧಾಮ್ ಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದ್ದು ಗಂಗೋತ್ರಿ ಮತ್ತು ಯಮುನೋತ್ರಿ ಧಾಮಗಳ ದ್ವಾರ ನಾಳೆ ತೆರೆಯಲಿದ್ದರೆ ಮೇ 6ರಂದು ಕೇದಾರನಾಥ ಧಾಮ ಮತ್ತು ಮೇ 8ರಂದು ಬದ್ರಿನಾಥ ಧಾಮದ ಬಾಗಿಲು ಸಾರ್ವಜನಿಕರಿಗೆ ತೆರೆಯಲಿದೆ. ಯಾತ್ರೆಯ ಮಾರ್ಗದಲ್ಲಿ 100 ನೀರಿನ ಎಟಿಎಂಗಳನ್ನು ಸ್ಥಾಪಿಸಲಾಗಿದೆ. ಯಾತ್ರಿಕರ ಭದ್ರತೆಯ ಹಿನ್ನೆಲೆಯಲ್ಲಿ ಎಸ್ಡಿಆರ್ಎಫ್ನ 32 ತುಕಡಿಗಳನ್ನು ನಿಯೋಜಿಸಲಾಗಿದೆ. ಕೇದಾರನಾಥದಲ್ಲಿ ಪ್ರತಿದಿನ 12,000, ಬದ್ರಿನಾಥದಲ್ಲಿ 15,000, ಗಂಗೋತ್ರಿಯಲ್ಲಿ 7,000 ಮತ್ತು ಯಮುನೋತ್ರಿಯಲ್ಲಿ 4,000 ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಚಾರ್ಧಾಮ್ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಯಾತ್ರಿಕರಿಗೆ ಪ್ರವಾಸೋದ್ಯಮ ವಿಭಾಗದ ಪೋರ್ಟಲ್ನಲ್ಲಿ ನೋಂದಣಿ ಕಡ್ಡಾಯವಾಗಿದ್ದು ಮೇ 3ರಿಂದ 31ರವರೆಗಿನ ಅವಧಿಯಲ್ಲಿ ಚಾರ್ಧಾಮ್ ದರ್ಶನಕ್ಕಾಗಿ 2,29,000ಕ್ಕೂ ಅಧಿಕ ಯಾತ್ರಿಕರು ನೋಂದಣಿ ಮಾಡಿಕೊಂಡಿದ್ದಾರೆ. 10-15 ಲಕ್ಷ ಯಾತ್ರಿಕರು ಚಾರ್ಧಾಮ್ ಯಾತ್ರೆಗೆ ಆಗಮಿಸುವ ನಿರೀಕ್ಷೆ ಇದೆ. ಕೆಲವು ರಾಜ್ಯಗಳಲ್ಲಿ ಕೋವಿಡ್ ಸೋಂಕಿನ ಪ್ರಕರಣಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರಾಖಂಡ ಸರ್ಕಾರ ಹಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. दिल्ली से या फिर अन्य शहरों आसपास के शहरों से वहां तक पहुंचने की वो भी घटी है, तो उसको ध्यान में रखते हुए भी कहां किन किन पॉइंट्स पर उनको रोका जाएगा, किन किन पॉइंट्स पर उनको रखा जाएगा और वहां पर उनकी मूलभूत सुविधाएं जो हैं वो भी उन तक पहुंचाई जा सके, इसको लेकर के भी एक व्यापक रणनीति जो है इस वक्त वहां पर बनाई जा चुकी है. ಪ್ರಧಾನಿ ನರೇಂದ್ರ ಮೋದಿ ಸಲಹೆಗಾರರಾಗಿ ಮಾಜಿ ಪೆಟ್ರೋಲಿಯಂ ಕಾರ್ಯದರ್ಶಿ ತರುಣ್ ಕಪೂರ್ ನೇಮಕಗೊಂಡಿದ್ದಾರೆ. ಇವರು 1987ರ ತಂಡದ ಹಿಮಾಚಲ ಪ್ರದೇಶದ ಕೇಡರ್ನ IAS ಅಧಿಕಾರಿಯಾಗಿದ್ದಾರೆ. ಇದೇ ವೇಳೆ ಹರಿರಂಜನ್ ರಾವ್ ಮತ್ತು ಹತೀಶ್ ಚಂದ್ರ ಅವರನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಹೆಚ್ಚುವರಿ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಲಾಗಿದೆ. ರಾಜ್ಯದ ಪ್ರಮುಖ ವನ್ಯಜೀವಿ ಧಾಮಗಳಲ್ಲಿ ಒಂದಾದ ಮಲೆ ಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಹುಲಿ ಗಣತಿ ಕಾರ್ಯ ಆರಂಭವಾಗಿದೆ. 2020-2021ನೇ ಸಾಲಿನ ಸಮೀಕ್ಷೆಯಲ್ಲಿ ಕೆಲವು ಹುಲಿಗಳು ಕ್ಯಾಮೆರಾ ಕಣ್ಣಿನಿಂದ ತಪ್ಪಿಸಿಕೊಂಡಿರುವ ಸಾಧ್ಯತೆ ಇದ್ದು ಹೊಸದಾಗಿ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಗಣತಿ ಕಾರ್ಯ ಆರಂಭವಾಗಿದೆ. ಇಲಾಖೆಯ 200ಕ್ಕೂ ಹೆಚ್ಚು ಸಿಬ್ಬಂದಿ
ಬೆಟ್ಟ ಪ್ರದೇಶದಲ್ಲಿ ಗಣತಿ ಕಾರ್ಯ ಆರಂಭಿಸಿದ್ದು 450 ಸ್ಥಳಗಳಲ್ಲಿ ತಲಾ 2 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇದೇ ವೇಳೆ ಇಲಾಖೆಯ ಗಮನಕ್ಕೆ ಬಾರದ ಇತರ ವನ್ಯಜೀವಿಗಳ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು ಗಣತಿಯಿಂದ ಕಲೆ ಹಾಕುವ ಮಾಹಿತಿಯನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಕಳುಹಿಸಲಾಗುವುದು. ಈ ಬಾರಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದ್ದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸುವ ವಿಶ್ವಾಸವಿದೆ ಎಂದರು. ಮಲೆ ಮಹದೇಶ್ವರ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಿಕ್ಕೂ ಸಾಕಷ್ಟು ಸಿದ್ಧತೆಗಳು ನಡೆದಿದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಆಲ್ರೆಡಿ ಅಪ್ರೂವಲ್ ಕೊಟ್ಟು ಸ್ಟೇಟ್ ಗವರ್ಮೆಂಟ್ಗೆ ನೋಟಿಫೈ ಮಾಡ್ಲಿಕ್ಕೆ ಎಲ್ಲ ಅವರು ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲಿ ನಮ್ಮ ಇದರ ಜೊತೆಗೆ ನಾವು ಕ್ಯಾಮೆರಾ ಟ್ರ್ಯಾಪ್ ಕೂಡ 900 ಕ್ಯಾಮೆರಾಗಳ ಮೂಲಕ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದು ತಿಳಿಸಿದರು. ಇದು ಯಾವ ಥರ ಆಗುತ್ತೆ ಅಂದರೆ ನಾವು 2 ಮೋಷನ್ ಸೆನ್ಸರ್ ಕ್ಯಾಮರಾಸ್ನ ಒಂದು ಕಡೆ ಎಲ್ಲಿ ಹುಲಿಗಳು ಓಡಾಡುತ್ತೋ ಅಂಥ ಕಡೆ ನಾವು ಹಾಕಿ ಅಲ್ಲಿ ಎಲ್ಲ ಥರ ಪ್ರಾಣಿಗಳ ಫೋಟೋನೂ ತಗೊಳುತ್ತೆ. ಅದ್ರ ಜೊತೆಗೆ ಹುಲಿಗಳು ಪಾಸ್ ಆದಾಗ ಅದು ಹುಲಿಗಳ ಫೋಟೋ ತೆಗೆದು ಅದರ ಸ್ಟ್ರೈಪ್ಸ್ ಪ್ಯಾಟ್ರನ್ನ ತೆಗೆದು ಅದರಿಂದ ನಾವು ಹುಲಿಗಳು ಬೇರೆ ಬೇರೆ ಹುಲಿಗಳು ಅಂತ ನಾವು ವಿಭಜಿಸ್ಬೋದಾಗಿರುತ್ತೆ. ಆಂಕರ್ ಹೂಡಿಕೆದಾರರು ಅಂದರೆ ಐಪಿಒ ಪೂರ್ವ ಸಾಂಸ್ಥಿಕ ಹೂಡಿಕೆದಾರರಿಗೆ ಭಾರತೀಯ ಜೀವ ವಿಮಾ ನಿಗಮ LIC ಐಪಿಒ ಇಂದಿನಿಂದ ಆರಂಭಗೊಂಡಿದೆ. ಸಾರ್ವಜನಿಕರಿಗೆ ಐಪಿಒ 4ರಿಂದ 9ರವರೆಗೆ ತೆರೆಯಲಿದೆ. ಮೇ 17ರಂದು ಷೇರು ಮಾರುಕಟ್ಟೆಯಲ್ಲೂ LIC ಐಪಿಒ ಲಿಸ್ಟ್ ಆಗಲಿದೆ. ದೇಶದ ಅತಿ ದೊಡ್ಡ ಜೀವ ವಿಮಾ ಸಂಸ್ಥೆಯಾಗಿರುವ LIC ತನ್ನ ಐಪಿಒ ಬ್ಯಾಂಡ್ ದರವನ್ನು ಪ್ರತಿ ಷೇರಿಗೆ 902 ರೂಪಾಯಿಗಳಿಂದ 949 ರೂಪಾಯಿಗೆ ನಿಗದಿ ಮಾಡಿದೆ. ಹೂಡಿಕೆದಾರರು ಕನಿಷ್ಠ ಈಕ್ವಿಟಿ ಷೇರುಗಳಿಗೆ ಮತ್ತು ನಂತರ 15ರ ಗುಣಿತದಲ್ಲಿ ಷೇರುಗಳಿಗಾಗಿ ಬಿಡ್ ಮಾಡಬಹುದಾಗಿದೆ. ಚಿಲ್ಲರೆ ಮತ್ತು ಅರ್ಹ ಉದ್ಯೋಗಿಗಳ ಪ್ರವರ್ಗದಲ್ಲಿ ಪ್ರತಿ ಷೇರಿಗೆ 45 ರೂಪಾಯಿಗಳ ರಿಯಾಯಿತಿಯನ್ನು LIC ನೀಡಿದೆ. ಅದೇ ರೀತಿ ಅರ್ಹ ಪಾಲಿಸಿದಾರರ ಪ್ರವರ್ಗದಲ್ಲಿ ಪ್ರತಿ ಷೇರಿಗೆ 60 ರೂಪಾಯಿಗಳ ರಿಯಾಯಿತಿ ಪ್ರಕಟಿಸಿದೆ. ದೇಶದ ಕೆಲವು ರಾಜ್ಯಗಳಲ್ಲಿ ಅದರಲ್ಲೂ ಪಶ್ಚಿಮ ಮತ್ತು ಉತ್ತರ ಭಾರತದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗುತ್ತಿದೆ. ಒಡಿಶಾದಲ್ಲಿ ಬಿಸಿಲ ಪ್ರಕೋಪ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಶಾಲೆಗಳ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದ್ದು ಇಂದಿನಿಂದ ಬೆಳಗ್ಗೆ 6ರಿಂದ 9ರವರೆಗೆ ಕಾರ್ಯನಿರ್ವಹಿಸಲಿವೆ. ಅಯೋಧ್ಯೆಯಲ್ಲಿಯೂ ಬಿಸಿಲ ಝಳ ಹೆಚ್ಚಾಗಿದ್ದು ಜನರು ನದಿ ಕೆರೆಗಳಲ್ಲಿ ಸ್ನಾನ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಉತ್ತರ ಪ್ರದೇಶದ ಹಲವೆಡೆ ಬಿಸಿಲ ಬೇಗೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಾಟರ್ ಪಾರ್ಕ್ ಮತ್ತು ಈಜುಕೊಳಗಳಲ್ಲಿ ಜನರ ಸಂಖ್ಯೆ ಹೆಚ್ಚಳವಾಗುತ್ತಿದೆ. देखा जा सकता है अमृतसर में भी लोग गर्मी से राहत पाने के लिए वाटर पार्क का जमकर लुत्फ उठा रहे हैं. वाटर पार्क प्रशासन की तरफ से लोगों को तमाम तरह की सुविधाएं भी दी जा रही हैं. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಕ್ಕೆ ನಾಳೆ ತೆರೆ ಬೀಳಲಿದೆ. 10 ದಿನಗಳ ಕಾಲ ಕ್ರೀಡಾಕೂಟ ಹಲವು ಅದ್ಭುತ ಪ್ರದರ್ಶನಗಳಿಗೆ ಸಾಕ್ಷಿಯಾಯಿತು. ಹಲವು ರಾಷ್ಟ್ರೀಯ ಮತ್ತು ಕ್ರೀಡಾಕೂಟ ಮಟ್ಟದ ದಾಖಲೆಗಳು ಸ್ಥಾಪನೆಯಾದವು. ಕ್ರೀಡಾಕೂಟದ ಉದ್ಘಾಟನೆಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡಾಪಟುಗಳು ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ ಅಥವಾ ವಿಶ್ವವಿದ್ಯಾಲಯಕ್ಕಾಗಿ ಆಡದೆ ದೇಶಕ್ಕಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದ್ದರು. ಈ ಕ್ರೀಡಾಕೂಟ ಹಲವು ಉದಯೋನ್ಮುಖ ಕ್ರೀಡಾಪಟುಗಳಿಗೆ ತಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿತ್ತು. ಕೆಲವು ಕ್ರೀಡಾಪಟುಗಳ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದ್ದಾಗಿದ್ದವು. ಇಡೀ ಕ್ರೀಡಾಕೂಟದಲ್ಲಿ 7 ಚಿನ್ನ ಮತ್ತು 2 ಬೆಳ್ಳಿ ಪದಕ ಗೆದ್ದ ಕರ್ನಾಟಕದ ಶಿವ ಶ್ರೀಧರ್ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದರು. ಕರ್ನಾಟಕದ ಆನ್ಮರಿಯಾ 87 ಕೆಜಿ ಮಹಿಳೆಯರ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೊಸ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದರು. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟದ 2ನೇ ಆವೃತ್ತಿಯಲ್ಲಿ 200 ವಿಶ್ವವಿದ್ಯಾಲಯಗಳ 4000 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. 29 ವಿಭಾಗಗಳಲ್ಲಿ ವಿವಿಧ ಸ್ಪರ್ಧೆಗಳು ನಡೆದವು. 10 ದಿನಗಳ ಕ್ರೀಡಾ ಉತ್ಸವಕ್ಕೆ ನಾಳೆ ವಿದ್ಯುಕ್ತ ತೆರೆ ಬೀಳಲಿದೆ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಯಶಸ್ವಿಯಾಗಿದ್ದು ನಾಳೆ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು
ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ನಾರಾಯಣಗೌಡ ಹೇಳಿದ್ದಾರೆ. ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಏಪ್ರಿಲ್ 24ರಿಂದ ಯಶಸ್ವಿಯಾಗಿ ಕ್ರೀಡಾಕೂಟ ನಡೆಯುತ್ತಿದೆ. ದೇಶದ 209 ವಿಶ್ವವಿದ್ಯಾಲಯಗಳಿಂದ 3886 ಕ್ರೀಡಾಪಟುಗಳು ಸೇರಿದಂತೆ ಒಟ್ಟು 8000 ಪ್ರತಿನಿಧಿಗಳು ಭಾಗವಹಿಸಿದ್ದು, ಯಾವುದೇ ಅವ್ಯವಸ್ಥೆಯಾಗದಂತೆ ಒಲಿಂಪಿಕ್ಸ್ ಮಟ್ಟದ ಸೌಲಭ್ಯಗಳು ಮತ್ತು ಆತಿಥ್ಯ ಸೇವೆಯನ್ನು ಒದಗಿಸಲಾಗಿದೆ ಎಂದರು. ನಾಳೆ ಸಮಾರೋಪದಲ್ಲಿ 500 ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ, 500 ಕ್ರೀಡಾಪಟುಗಳಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ ನೃತ್ಯ, ಸಂಗೀತದ ಜೊತೆಗೆ ಬಹುವರ್ಣಗಳ ಲೇಸರ್ ಬೆಳಕಿನ ಪ್ರದರ್ಶನ ಆಯೋಜಿಸಲಾಗಿದೆ. ಪ್ರತಿ ಕ್ರೀಡಾಪಟು ತಲಾ 1 ಗಿಡ ನೆಡಬೇಕು ಎಂದು ತಿಳಿಸಲಾಗಿದ್ದು, ಹಸಿರು ಕ್ರೀಡಾಕೂಟ ಘೋಷಣೆ ಸಾರ್ಥಕತೆ ಪಡೆಯಲಿದೆ ಎಂದರು. ಈವರೆಗಿನ ಕ್ರೀಡೆಗಳಲ್ಲಿ ಜೈನ್ ವಿಶ್ವವಿದ್ಯಾಲಯ 17 ಚಿನ್ನದ ಪದಕ, 5 ಬೆಳ್ಳಿ ಮತ್ತು 4 ಕಂಚಿನ ಪದಕ ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿದೆ. ಲವ್ಲಿ ವಿಶ್ವವಿದ್ಯಾಲಯ 13 ಚಿನ್ನದ ಪದಕ, ಪಂಜಾಬ್ ವಿಶ್ವವಿದ್ಯಾಲಯ 11 ಚಿನ್ನದ ಪದಕ ಪಡೆದು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ ಎಂದು ತಿಳಿಸಿದರು. ಖೇಲೋ ಇಂಡಿಯಾ ಯಶಸ್ವಿ ಆಯೋಜನೆಯ ಮೂಲಕ ವಿಶ್ವದ ಯಾವುದೇ ಕ್ರೀಡಾಕೂಟ ನಡೆಸಲು ನಾವು ಸಮರ್ಥರು ಎನ್ನುವ ಆತ್ಮವಿಶ್ವಾಸ ಮೂಡಿದೆ ಎಂದು ಸಚಿವರು ಹೇಳಿದರು. 3ನೇ ಸ್ಥಾನಕ್ಕೆ ನಮ್ಮ ಪಂಜಾಬ್ ವಿಶ್ವವಿದ್ಯಾಲಯ ತಗೊಳ್ತಾ ಇದೆ, ಸಂತೋಷವನ್ನು ತಂದಿದೆ ನಮ್ಮ ಕರ್ನಾಟಕ. ಮತ್ತು ಇದು ಖೇಲ್ ಅಂತ ಹೇಳಿದ್ರೆ ಸೋಲು ಗೆಲುವು ಪ್ರಶ್ನೆ ಅಲ್ಲ, ಅದು ಕರ್ನಾಟಕಕ್ಕೆ 2ನೇ ಸಾರಿ ಯೂನಿವರ್ಸಿಟಿ ಗೇಮ್ ಬಂದಿರೋದು ನಮ್ಮೆಲ್ಲರ ಒಂದು ಖುಷಿ, ಹೆಮ್ಮೆಯನ್ನು ತಂದಿದೆ. ತುಂಬ ನಮ್ಮ ಭಾರತ ಸರ್ಕಾರ ಮತ್ತು ಸಾಯಿ ಮತ್ತು ನಮ್ಮ ಕ್ರೀಡೆ ಇಂದ ಎಲ್ಲ ಸೇರಿ ಒಂದು ಒಳ್ಳೆಯ ವಾತಾವರಣ, ಊಟ ತಿಂಡಿ ಪ್ರತಿಯೊಂದು ಸೌಲಭ್ಯಗಳನ್ನ 8,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಕ್ರೀಡಾಪಟುಗಳಿಗೆ ಒಳ್ಳೆಯ ಸೌಲಭ್ಯವನ್ನು ಕೊಟ್ಟು ಕೆಲಸವನ್ನು ಮಾಡುವಂಥ ಭಾಗ್ಯ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮಗೆ ಸಿಕ್ಕಿರೋದು ಅದು ಒಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯವರ 3 ದಿನಗಳ ಐರೋಪ್ಯ ರಾಷ್ಟ್ರ ಪ್ರವಾಸ ಆರಂಭ, ಬರ್ಲಿನ್ನಲ್ಲಿ ಭವ್ಯ ಸ್ವಾಗತ. ಶೋಷಿತರ ಯೋಜನೆಗಳ ಶೀಘ್ರ ಅನುಷ್ಠಾನಕ್ಕೆ ಸಮನ್ವಯತೆ ಅಗತ್ಯ, ಅನಗತ್ಯ ವಿಳಂಬ ಸಲ್ಲ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸರ್ಕಾರದ ಕೋವಿಡ್ ಲಸಿಕಾ ನೀತಿ ಸಮರ್ಪಕ, ಮಕ್ಕಳ ಲಸಿಕೆಗೆ ಅನುಮೋದನೆ, ಸುಪ್ರೀಂ ಕೋರ್ಟ್. ಅಧಿಕ ತಾಪಮಾನದಿಂದ ಎದುರಾಗುವ ರೋಗಗಳ ನಿಯಂತ್ರಣಕ್ಕೆ ಮುಂಜಾಗ್ರತೆ, ವೈದ್ಯಕೀಯ ವ್ಯವಸ್ಥೆ ಸನ್ನದ್ಧವಾಗಿರಲು ಕೇಂದ್ರದ ಸೂಚನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.